ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಕಲಿಕೆಯು ನಮ್ಮ ಜೀವನದುದ್ದಕ್ಕೂ ನಡೆಯುವ ಕ್ರಿಯಾತ್ಮಕ ಪ್ರಕ್ರಿಯೆಯಾಗಿದ್ದು, ಜ್ಞಾನ ಕೌಶಲ್ಯಗಳನ್ನು ಪಡೆದುಕೊಳ್ಳಲು ಮತ್ತು ನಿರಂತರವಾಗಿ ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳಲು ನಮಗೆ ಅನುವು ಮಾಡಿಕೊಡುತ್ತದೆ. ಈ ಅಧಿವೇಶನವು ಕಲಿಕೆಯ ಮೂಲತತ್ವವನ್ನು ಅಧ್ಯಯನ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಅದನ್ನು ಅದರ ಮೂಲಭೂತ ಘಟಕಗಳಾಗಿ ವಿಭಜಿಸುತ್ತದೆ. ಅದರ ಆಧಾರವಾಗಿರುವ ತತ್ವಗಳು, ಅದನ್ನು ಉತ್ತೇಜಿಸುವ ಪ್ರೇರಣೆಗಳು ಮತ್ತು ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳು. ಧ್ಯೇಯೋದ್ದೇಶಗಳು. ಈ ಸೆಷನ್ನ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಮರ್ಥರಾಗುವಿರಿ. ಲರ್ನಿಂಗ್ ಅನ್ನು ವ್ಯಾಖ್ಯಾನಿಸುವುದು, ಲರ್ನಿಂಗ್ನ ಅಗತ್ಯ ತತ್ವಗಳನ್ನು ವರ್ಗೀಕರಿಸುವುದು, ಟ್ರೈನಿಗಳನ್ನು ಹೇಗೆ ಮೋಟಿವೇಟ್ ಮಾಡುವುದು ಎಂಬುದನ್ನು ವಿವರಿಸುವುದು, ಲರ್ನಿಂಗ್ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಪಟ್ಟಿ ಮಾಡುವುದು. ಲರ್ನಿಂಗ್ ಎಂದರೇನು? ಲರ್ನಿಂಗ್ ಎಂಬುದು ನಮ್ಮ ಜೀವನದುದ್ದಕ್ಕೂ ಸಂಭವಿಸುವ ನಿರಂತರ ಮತ್ತು ಕ್ರಿಯಾತ್ಮಕ ಪ್ರಕ್ರಿಯೆ. ನಾವು ಜ್ಞಾನ ಮತ್ತು ಕೌಶಲ್ಯಗಳನ್ನು ಸಂಪಾದಿಸಲು ಅನುವು ಮಾಡಿಕೊಡುತ್ತದೆ. ಲರ್ನಿಂಗ್ ಎಲ್ಲಾ ಪ್ರಕ್ರಿಯೆಗಳಿಗೆ ಒಮ್ಮೆಗೆ ಹೊಂದುವಂತಹುದಲ್ಲ. ಇದು ಬಹಳ ವೈಯಕ್ತಿಕವಾದುದು. ಇದು ಈ ಕೆಳಗಿನವುಗಳ ಬಗ್ಗೆ ಹೊಸ ಮಾಹಿತಿಯನ್ನು ಪಡೆಯುವುದು ಅಥವಾ ಬದಲಾವಣೆಯನ್ನು ಒಳಗೊಂಡಿರುತ್ತದೆ: ಅಸ್ತಿತ್ವದಲ್ಲಿರುವ ಜ್ಞಾನ, ನಡವಳಿಕೆಗಳು, ಕೌಶಲ್ಯಗಳು, ಮೌಲ್ಯಗಳು ಮತ್ತು ಆದ್ಯತೆಗಳು. ವ್ಯಕ್ತಿಗಳಲ್ಲಿನ ಈ ಪರಿವರ್ತನೆಯು ಯಾವಾಗಲೂ ರೇಖೀಯ, ಲೀನಿಯರ್ ಅಥವಾ ನೇರವಾಗಿರುವುದಿಲ್ಲ. ಇದು ವಿವಿಧ ಕಾರ್ಯವಿಧಾನಗಳ ಮೂಲಕ ಸಂಭವಿಸುತ್ತದೆ: ಅರಿವಿನ ಪ್ರಕ್ರಿಯೆಗಳು, ನಡವಳಿಕೆಯ ಬದಲಾವಣೆಗಳು ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪ್ರಭಾವಗಳನ್ನು ಒಳಗೊಂಡಿರುತ್ತದೆ. ಲರ್ನಿಂಗ್ ಅನೇಕ ರೂಪಗಳನ್ನು ಹೊಂದಿರಬಹುದು. ಅವೆಂದರೆ ತರಗತಿಗಳಲ್ಲಿ ಔಪಚಾರಿಕ ಶಿಕ್ಷಣ, ನಿಜ ಜೀವನದ ಅನುಭವಗಳ ಮೂಲಕ ಅನುಭವದ ಕಲಿಕೆ ಅಥವಾ ಸ್ವಯಂ ನಿರ್ದೇಶಿತ ಕಲಿಕೆ. ಲರ್ನಿಂಗ್ನ ಅಗತ್ಯ ತತ್ವಗಳು. ಲರ್ನಿಂಗ್ನಲ್ಲಿ 10 ಅಗತ್ಯ ತತ್ವಗಳಿವೆ. ಅವೆಂದರೆ ಸಂವೇದನೆ ಮೂಲಕ ಕಲಿಕೆ, ಚಟುವಟಿಕೆ ಚಾಲಿತ ಕಲಿಕೆ, ಹಳೆಯ ಅನುಭವವನ್ನು ನೆನಪಿನಲ್ಲಿಡುವುದು, ಮೋಟಿವೇಟರ್ ಆಗಿ ಆಸಕ್ತಿ, ಮೋಟಿವೇಟರ್ ಆಗಿ ಆರಂಭಿಕ ಯಶಸ್ಸು, ಉದ್ದೇಶಪೂರ್ವಕ ಜ್ಞಾನ, ಮಾನ್ಯತೆ ಮತ್ತು ಮನ್ನಣೆ, ತಕ್ಷಣದ ಅನ್ವಯಿಕೆ, ಕಲಿಕೆಯಲ್ಲಿ ವೈವಿಧ್ಯತೆ, ಮೋಟಿವೇಶನ್ ಮತ್ತು ನಿರಂತರ ಆಸಕ್ತಿ. ಈಗ ಇವುಗಳಲ್ಲಿ ಪ್ರತಿಯೊಂದನ್ನು ಸವಿವರವಾಗಿ ನೋಡೋಣ. ಸಂವೇದನೆಯ ಮೂಲಕ ಕಲಿಕೆ. ಸಂವೇದನೆಯ ಮೂಲಕ ಕಲಿಯುವುದೆಂದರೆ ನಮ್ಮ ಇಂದ್ರಿಯಗಳು ನಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ಹೇಗೆ ಸಂವಹನ ನಡೆಸುತ್ತವೆ ಎಂಬುದರಲ್ಲಿ ಆಳವಾಗಿ ಬೇರೂರಿದೆ. ಇನ್ಸ್ಟ್ರಕ್ಟರ್ಸ್ ಎಲ್ಲಾ ಇಂದ್ರಿಯಗಳನ್ನು ಪ್ರಚೋದಿಸುವಂತಹ ಪರಿಸರವನ್ನು ಸೃಷ್ಟಿಸಬೇಕು. ಅದು ವಿಜ್ಞಾನದ ಪ್ರಯೋಗವಾಗಿರಬಹುದು ಅಥವಾ ಒಂದು ಕಲಾಕೃತಿಯಾಗಿರಬಹುದು. ಇಂದ್ರಿಯಗಳನ್ನು ಕಾರ್ಯನಿರತವಾಗಿಡುವುದರಿಂದ ಕಲಿಕೆಯು ಹೆಚ್ಚು ಆನಂದದಾಯಕವಾಗಿರುವುದಲ್ಲದೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಚಟುವಟಿಕೆ ಚಾಲಿತ ಕಲಿಕೆ. ಶಿಕ್ಷಣ ನೀಡುವವರಿಗೆ ಸಕ್ರಿಯ ಕಲಿಕೆಯು ಒಂದು ಶಕ್ತಿಶಾಲಿ ಸಾಧನ. ಸಮಸ್ಯೆ ಬಗೆಹರಿಸುವಲ್ಲಿ, ಚರ್ಚೆಗಳಲ್ಲಿ ಅಥವಾ ಪ್ರಯೋಗಗಳನ್ನು ಮಾಡುವುದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಲರ್ನರ್ಸ್ ಹೆಚ್ಚು ತೀಕ್ಷ್ಣವಾಗಿ ಮಾಹಿತಿಯನ್ನು ಗ್ರಹಿಸಿ ನೆನಪಿನಲ್ಲಿಟ್ಟುಕೊಳ್ಳುವ ಸಾಧ್ಯತೆಗಳಿವೆ. ಹಳೆಯ ಅನುಭವವನ್ನು ನೆನಪಿನಲ್ಲಿಡುವುದು. ಹೊಸ ಮಾಹಿತಿಯನ್ನು ಅಸ್ತಿತ್ವದಲ್ಲಿರುವ ಜ್ಞಾನದೊಂದಿಗೆ ಸಂಪರ್ಕ ಸಾಧಿಸಿದಾಗ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೆನಪಿಟ್ಟುಕೊಳ್ಳಬಹುದು. ಇನ್ಸ್ಟ್ರಕ್ಟರ್ಸ್ ಇಂತಹ ಸಂಪರ್ಕಗಳನ್ನು ಮಾಡಲು ಕಲಿಯುವವರನ್ನು ಪ್ರೋತ್ಸಾಹಿಸಬೇಕು. ಮೋಟಿವೇಟರ್ ಆಗಿ ಆಸಕ್ತಿ. ಆಸಕ್ತಿಯು ಪ್ರೇರಣೆಯ ಮೂಲವಾಗಿದೆ. ವಿಷಯವನ್ನು ಕಲಿಯುವವರ ಜೀವನಕ್ಕೆ ಹೆಚ್ಚು ಸೂಕ್ತ ಮತ್ತು ಆಕರ್ಷಕವಾಗಿ ಮಾಡುವುದು ಇನ್ಸ್ಟ್ರಕ್ಟರ್ಸ್ ಜವಾಬ್ದಾರಿಯಾಗಿರುತ್ತದೆ. ಕಲಿಯುವವರು ಕಲಿಯುತ್ತಿರುವ ನೈಜ ಪ್ರಪಂಚದ ಅನ್ವಯಿಕೆಗಳು ಮತ್ತು ಪರಿಣಾಮಗಳನ್ನು ನೋಡಿದಾಗ ಪ್ರಕ್ರಿಯೆಯಲ್ಲಿ ಹೆಚ್ಚಿನದನ್ನು ಕಲಿಯುತ್ತಾರೆ. ಮೋಟಿವೇಟರ್ ಆಗಿ ಆರಂಭಿಕ ಯಶಸ್ಸು. ಪ್ರಾರಂಭದಲ್ಲಿನ ಯಶಸ್ಸು ಹೆಚ್ಚು ವಿಶ್ವಾಸ ಮತ್ತು ಒಂದು ಸಾಧನೆಯ ಭಾವನೆಯನ್ನು ನಿರ್ಮಿಸುತ್ತದೆ.
ಇನ್ಸ್ಟ್ರಕ್ಟರ್ಸ್ ಕಲಿಕೆಯ ಪ್ರಕ್ರಿಯೆಯಲ್ಲಿ ಕಲಿಯುವವರ ಬೆನ್ನೆಲುಬಾಗಿ ನಿಲ್ಲಬೇಕು. ಹಾಗಿದ್ದಲ್ಲಿ ಅವರು ಹೆಚ್ಚು ಕ್ಲಿಷ್ಟವಾದ ಸವಾಲುಗಳನ್ನು ಎದುರಿಸುವ ಮುಂಚೆ ಸಣ್ಣ ಸಣ್ಣ ಯಶಸ್ಸುಗಳನ್ನು ಅನುಭವಿಸಬಲ್ಲರು. ಇದು ಒಂದು ಸಕಾರಾತ್ಮಕ ಪಥವನ್ನು ಟ್ರೆಜೆಕ್ಟರಿ ನಿರ್ಮಾಣ ಮಾಡುತ್ತದೆ. ಉದ್ದೇಶಪೂರ್ವಕ ಜ್ಞಾನ. ಪರಿಣಾಮಕಾರಿ ಶಿಕ್ಷಣದ ಒಂದು ಮುಖ್ಯವಾದ ಅಂಶವೆಂದರೆ ಕಲಿಯುವವರು ಯಾವ ಉದ್ದೇಶಕ್ಕಾಗಿ ಕಲಿಯುತ್ತಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ಇನ್ಸ್ಟ್ರಕ್ಟರ್ಸ್ ಕಲಿಸುವ ವಿಷಯದಲ್ಲಿ ಏನು ಮತ್ತು ಹೇಗೆ ಎಂಬುದನ್ನು ಮಾತ್ರ ತಿಳಿಸದೆ ಯಾಕೆ ಎಂಬುದನ್ನು ತಿಳಿಸಬೇಕು. ನಿರಂತರ ಮೌಲ್ಯಮಾಪನ. ಬೆಳವಣಿಗೆಗೆ ನಿರಂತರ ಮತ್ತು ನಿಯಮಿತ ಫೀಡ್ಬ್ಯಾಕ್ ಮತ್ತು ಸ್ವಯಂ ಮೌಲ್ಯಮಾಪನ ಬಹಳ ಮುಖ್ಯವಾಗಿರುತ್ತದೆ. ಇನ್ಸ್ಟ್ರಕ್ಟರ್ಸ್ ರಚನಾತ್ಮಕ ಫೀಡ್ಬ್ಯಾಕ್ ಅನ್ನು ನೀಡಬೇಕು, ಅತ್ಯುತ್ತಮ ಮಾನದಂಡಗಳನ್ನು ಸ್ಥಾಪಿಸಬೇಕು ಮತ್ತು ಕಲಿಯುವವರಿಗೆ ತಮ್ಮ ಕೆಲಸದ ಗುಣಮಟ್ಟವನ್ನು ಗುರುತಿಸುವ ರೀತಿಯಲ್ಲಿ ಮಾರ್ಗದರ್ಶನ ನೀಡಬೇಕು. ಈ ಫೀಡ್ಬ್ಯಾಕ್ನ ಆವರ್ತನೆ ಒಂದು ನಿರಂತರ ಸುಧಾರಣೆಯ ಸಂಸ್ಕೃತಿಯನ್ನು ಉತ್ತೇಜಿಸುತ್ತದೆ. ಮಾನ್ಯತೆ ಮತ್ತು ಮನ್ನಣೆ. ಕಲಿಯುವವರ ಸಾಧನೆಗಳನ್ನು ಗುರುತಿಸಿ ಮಾನ್ಯತೆ ನೀಡುವುದು ಒಂದು ಶಕ್ತಿಶಾಲಿ ಇನ್ಸೆಂಟಿವ್ ಆಗಿರುತ್ತದೆ. ಆಂತರಿಕ ಪ್ರೇರಣೆ ಅಗತ್ಯವಾಗಿದ್ದರೂ ಬಾಹ್ಯ ಮಾನ್ಯತೆ ಅಂದರೆ ಪ್ರಮಾಣಪತ್ರಗಳು, ಪ್ರಶಸ್ತಿಗಳು ಅಥವಾ ಪ್ರಶಂಸೆಗಳು ಇತ್ಯಾದಿ ಕಲಿಯುವವರಿಗೆ ಹೆಚ್ಚುವರಿ ಪ್ರೋತ್ಸಾಹವನ್ನು ನೀಡುತ್ತವೆ ಮತ್ತು ಅವರ ಆತ್ಮಗೌರವ ಹೆಚ್ಚಾಗುತ್ತದೆ. ತಕ್ಷಣದ ಅನ್ವಯಿಕೆ. ಸಂಬಂಧಪಟ್ಟ ಸನ್ನಿವೇಶಗಳಲ್ಲಿ ತಕ್ಷಣ ಅನ್ವಯಿಸಿದಲ್ಲಿ ಕಲಿಕೆಯು ಹೆಚ್ಚು ಪರಿಣಾಮಕಾರಿಯಾಗಬಹುದು. ಕಲಿಯುವವರಿಗೆ ತಾವು ಹೊಸದಾಗಿ ಕಲಿತಂತಹ ಅಥವಾ ಪಡೆದಂತಹ ಜ್ಞಾನ ಮತ್ತು ಕೌಶಲ್ಯಗಳನ್ನು ಅಭ್ಯಾಸ ಮಾಡಲು ಇನ್ಸ್ಟ್ರಕ್ಟರ್ಸ್ ಅವಕಾಶ ನೀಡಬೇಕು. ಅನ್ವಯಿಕೆ, ಅರ್ಥಮಾಡಿಕೊಳ್ಳುವಿಕೆ ಹಾಗೂ ಉಳಿಸಿಕೊಳ್ಳುವಿಕೆ ಎಂದರೆ ನೆನಪಿಟ್ಟುಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ಪುನರಾವರ್ತನೆ ಮತ್ತು ಕೌಶಲ್ಯ ಅಭಿವೃದ್ಧಿ. ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಪುನರಾವರ್ತನೆ ಬಹಳ ಅಗತ್ಯ. ಇನ್ಸ್ಟ್ರಕ್ಟರ್ಸ್ ನಿಖರತೆ ಮತ್ತು ವೇಗದ ಬಗ್ಗೆ ಒತ್ತನ್ನು ನೀಡಬೇಕು, ಏಕೆಂದರೆ ಇವೆರಡೂ ಪ್ರಾವೀಣ್ಯತೆಯನ್ನು ಸಾಧಿಸಲು ಅತ್ಯವಶ್ಯಕ. ನಿಖರತೆ ಇಲ್ಲದೆ ವೇಗವಿದ್ದಲ್ಲಿ ತಪ್ಪುಗಳು ಸಂಭವಿಸಿದರೆ, ನಿಖರತೆ ಇದ್ದು ವೇಗವಿಲ್ಲದಿದ್ದರೆ ಸಾಮರ್ಥ್ಯಕ್ಕೆ ಅಡ್ಡಿಯಾಗಬಹುದು. ಕಲಿಕೆಯಲ್ಲಿ ವೈವಿಧ್ಯತೆ. ಕಲಿಯುವವರ ವೈವಿಧ್ಯತೆಯನ್ನು ಗುರುತಿಸಿ ಸ್ವೀಕರಿಸುವುದು ಅಗತ್ಯವಾಗಿದೆ. ಕಲಿಯುವವರು ವಿಭಿನ್ನ ಶೈಲಿಗಳು, ಆದ್ಯತೆಗಳು ಮತ್ತು ಕಲಿಯುವ ವೇಗವನ್ನು ಹೊಂದಿರುತ್ತಾರೆ. ಈ ವೈವಿಧ್ಯತೆಯನ್ನು ಸರಿತೂಗಿಸಲು ಇನ್ಸ್ಟ್ರಕ್ಟರ್ ವಿವಿಧ ಬೋಧನಾ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು. ಕಲಿಯುವ ಎಲ್ಲರೂ ಯಶಸ್ಸನ್ನು ಸಾಧಿಸುವ ಅವಕಾಶವನ್ನು ಖಚಿತಪಡಿಸಬೇಕು. ಪ್ರೇರಣೆ. ಪ್ರೇರಣೆ ಎಂಬುದು ಕಲಿಕೆಯ ಕ್ಷೇತ್ರದಲ್ಲಿ ಬಹುಮುಖಿ ಪರಿಕಲ್ಪನೆಯಾಗಿದೆ. ಇದು ಆಂತರಿಕವಾಗಿರಬಹುದು, ಇಲ್ಲಿ ಕಲಿಯುವವರು ಅವರ ಆಸಕ್ತಿ ಮತ್ತು ಕುತೂಹಲದಿಂದ ಸ್ವಯಂಚಾಲಿತರಾಗಿರುತ್ತಾರೆ, ಅಥವಾ ಬಾಹ್ಯವಾಗಿದ್ದಲ್ಲಿ ಹೊರಗಿನ ಅಂಶಗಳಾದ ಪ್ರಶಸ್ತಿಗಳು, ಮನ್ನಣೆಗಳು ಅಥವಾ ಒಂದು ಕಲಿಯಲು ಅನುಕೂಲಕರ ವಾತಾವರಣ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಕಲಿಯುವವರ ವೈಯಕ್ತಿಕ ಅಗತ್ಯಗಳಿಗೆ ಸರಿಹೊಂದುವಂತೆ ಇನ್ಸ್ಟ್ರಕ್ಟರ್ಸ್ ಅವರ ಪ್ರೇರಕ ಕಾರ್ಯತಂತ್ರಗಳನ್ನು ವಿನ್ಯಾಸಗೊಳಿಸಬೇಕು. ನಿರಂತರ ಆಸಕ್ತಿ. ಕಲಿಕಾ ಪ್ರಕ್ರಿಯೆ ಆದ್ಯಂತ ಕಲಿಯುವವರನ್ನು ಕಾರ್ಯನಿರತರನ್ನಾಗಿಡುವುದು ಬಹಳ ಕ್ಲಿಷ್ಟವಾದ ಕೆಲಸ. ಇನ್ಸ್ಟ್ರಕ್ಟರ್ಸ್ ವಿವಿಧ ರೀತಿಯ ಕಾರ್ಯತಂತ್ರಗಳನ್ನು ಬಳಸಬೇಕು. ಅವೆಂದರೆ ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸುವುದು, ಸಾಧನೆಗಳಿಗೆ ಮನ್ನಣೆ ನೀಡುವುದು, ಎಲ್ಲರಿಗೂ ಸಮಾನ ಗಮನವನ್ನು ನೀಡುವುದು, ತೀರ್ಪಿನಲ್ಲಿ ನಿಷ್ಪಕ್ಷಪಾತವನ್ನು ಕಾಪಾಡಿಕೊಳ್ಳುವುದು, ಅನುಕೂಲಕರ ಕಲಿಕಾ ಪರಿಸರವನ್ನು ಪೋಷಿಸುವುದು ಮತ್ತು ಕಾರ್ಯನಿರತರಾಗಿರುವಂತಹ ಚಟುವಟಿಕೆಗಳನ್ನು ಒದಗಿಸುವುದು. ನಿರಂತರ ಕಲಿಕೆಗಾಗಿ ಪ್ರೇರಣೆಯನ್ನು ಹೆಚ್ಚಿಸಲು ಮತ್ತು ಆಸಕ್ತಿಯನ್ನು ಉಳಿಸಿಕೊಳ್ಳಲು ಕ್ರಿಯಾತ್ಮಕ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಟ್ರೈನರ್ಸ್ಗೆ ಕೆಲವು ಮಾರ್ಗಸೂಚಿಗಳು ಇಲ್ಲಿವೆ. ಪ್ರೇರಣೆಯನ್ನು ಅರ್ಥಮಾಡಿಕೊಳ್ಳುವುದು. ಮೋಟಿವೇಶನ್ನಲ್ಲಿ 2 ರೀತಿ ಇವೆ, ಅವೆಂದರೆ
ಇಂಟ್ರಿನ್ಸಿಕ್ ಮೋಟಿವೇಶನ್ ಆಂತರಿಕ ಪ್ರೇರಣೆ ಮತ್ತು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಬಾಹ್ಯ ಪ್ರೇರಣೆ. ಇಂಟ್ರಿನ್ಸಿಕ್ ಮೋಟಿವೇಶನ್ ಇದು ಕಲಿಯುವವರ ಒಳಗಿನಿಂದ ಹೊರಚಿಮ್ಮುವಂತಹ ಪ್ರೇರಣೆ. ಇದು ಹೆಚ್ಚಾಗಿ ಅತ್ಯಂತ ಶಕ್ತಿಯುತವಾದ ಪ್ರೇರಣೆಯ ರೂಪ. ಟ್ರೈನರ್ಸ್ ಇಂಟ್ರಿನ್ಸಿಕ್ ಮೋಟಿವೇಶನ್ ಅನ್ನು ಈ ಕೆಳಗಿನವುಗಳ ಮೂಲಕ ಅಳವಡಿಸಿಕೊಳ್ಳಬಹುದು: ಸ್ಪಷ್ಟವಾದ ಗುರಿಗಳನ್ನು ಸ್ಥಾಪಿಸುವುದು, ಪ್ರಸ್ತುತತೆಯನ್ನು ಎತ್ತಿ ತೋರಿಸುವುದು, ಕುತೂಹಲವನ್ನು ಪ್ರೋತ್ಸಾಹಿಸುವುದು. ಸ್ಪಷ್ಟವಾದ ಗುರಿಗಳನ್ನು ಸ್ಥಾಪಿಸುವುದು ಟ್ರೈನಿಗಳಿಗೆ ತಮ್ಮ ಕಲಿಕೆಯ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವುದು ಮತ್ತು ಅದು ಹೇಗೆ ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಪ್ರಯೋಜನವಾಗಬಹುದು ಎಂಬುದು. ಪ್ರಸ್ತುತತೆಯನ್ನು ಎತ್ತಿ ತೋರಿಸುವುದು ಅವರು ಗಳಿಸುತ್ತಿರುವ ಕೌಶಲ್ಯಗಳು ಹೇಗೆ ನೈಜ ಪ್ರಪಂಚದ ಸನ್ನಿವೇಶಗಳಿಗೆ ನೇರವಾಗಿ ಅನ್ವಯವಾಗುತ್ತಿವೆ ಎಂಬುದನ್ನು ತೋರಿಸುವುದು. ಕುತೂಹಲವನ್ನು ಪ್ರೋತ್ಸಾಹಿಸುವುದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಟ್ರೈನಿಂಗ್ ಸೆಷನ್ ಅನ್ನು ಪ್ರಾರಂಭಿಸಿ. ಇದರಿಂದ ಕುತೂಹಲ ಕೆರಳುತ್ತದೆ. ಪೂರ್ವ ನಿರ್ಧಾರಿತ ಓಪನ್ ಎಂಡೆಡ್ ಮತ್ತು ಚಿಂತನಶೀಲ ಪ್ರಶ್ನೆಗಳನ್ನು ಕೇಳಿ. ಇದರಿಂದ ಟ್ರೈನಿಗಳು ವಿಮರ್ಶಾತ್ಮಕವಾಗಿ ಯೋಚಿಸಿ ವಿವಿಧ ದೃಷ್ಟಿಕೋನಗಳನ್ನು ಪರಿಗಣಿಸುತ್ತಾರೆ. ಟ್ರೈನಿಂಗ್ ವಿಷಯಗಳನ್ನು ನೈಜ ಪ್ರಪಂಚದ ಸನ್ನಿವೇಶಗಳು ಮತ್ತು ಸವಾಲುಗಳಿಗೆ ಜೋಡಿಸಿ. ಟ್ರೈನಿಗಳು ಪ್ರಾಯೋಗಿಕ ಅಭ್ಯಾಸಗಳಲ್ಲಿ ವಿಷಯಗಳನ್ನು ಅನ್ವಯಿಸಲು ಅನುಮತಿಸುವುದು, ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಕುತೂಹಲವನ್ನು ಪ್ರಚೋದಿಸುವಂತಹ ಪ್ರಾಯೋಗಿಕ ವಿಧಾನವನ್ನು ಅಳವಡಿಸಿಕೊಳ್ಳುವುದು. ಮಾಹಿತಿಯ ಪ್ರಸ್ತುತಿಯನ್ನು ಹೆಚ್ಚಿಸಲು ಮಲ್ಟಿಮೀಡಿಯಾ ಅಂಶಗಳು ಮತ್ತು ವಿಜುವಲ್ಸ್ ಅನ್ನು ಸೇರಿಸಿಕೊಳ್ಳುವುದು. ಅತಿಥಿ ಭಾಷಣಕಾರರು ಅಥವಾ ನಿಪುಣರನ್ನು ಕರೆಸಿ ಅವರ ಕ್ಷೇತ್ರದಲ್ಲಿ ಅವರಿಗಿರುವ ಅನುಭವ ಮತ್ತು ವಿವರಗಳನ್ನು ಹಂಚಿಕೊಳ್ಳುವಂತೆ ಮಾಡುವುದು. ತರಬೇತಿಯಲ್ಲಿ ಗೇಮಿಫಿಕೇಶನ್ ಅಂತಹ ಅಂಶಗಳನ್ನು ಪರಿಚಯಿಸುವುದು. ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಬಾಹ್ಯ ಪ್ರೇರಣೆ ಈ ಮೋಟಿವೇಶನ್ ಹೊರಗಿನ ಮೂಲಗಳಿಂದ ಬರುವಂತಹದು. ಟ್ರೈನರ್ಗಳು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅನ್ನು ಪರಿಣಾಮಕಾರಿಯಾಗಿ ಈ ಕೆಳಗಿನ ರೀತಿಯಲ್ಲಿ ಬಳಸಬಹುದು: ಸಕಾರಾತ್ಮಕ ಬಲವರ್ಧನೆಯನ್ನು ಒದಗಿಸುವುದು, ಸಹಾಯಕ ಪರಿಸರವನ್ನು ಸೃಷ್ಟಿಸುವುದು ಮತ್ತು ರಿವಾರ್ಡುಗಳನ್ನು ಸ್ಥಾಪಿಸುವುದು. ಸಕಾರಾತ್ಮಕ ಬಲವರ್ಧನೆಯನ್ನು ಒದಗಿಸುವುದು ಸಾಧನೆಗಳಿಗಾಗಿ ಮತ್ತು ಮೈಲಿಗಲ್ಲುಗಳನ್ನು ತಲುಪಿದ್ದಕ್ಕಾಗಿ ಪ್ರಶಂಸಿ ಮಾನ್ಯತೆಯನ್ನು ನೀಡಿ. ಸಹಾಯಕ ಪರಿಸರವನ್ನು ಸೃಷ್ಟಿಸುವುದು ಸಾಧನೆಗಾಗಿ ಟ್ರೈನಿಗಳು ಅಗತ್ಯವಿರುವ ಸಂಪನ್ಮೂಲಗಳು ಹಾಗೂ ಸಾಧನಗಳನ್ನು ಹೊಂದಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಿ. ರಿವಾರ್ಡುಗಳನ್ನು ಸ್ಥಾಪಿಸುವುದು ಪ್ರಮಾಣಪತ್ರಗಳು, ಸಣ್ಣ ಇನ್ಸೆಂಟಿವ್ಸ್ ಅಥವಾ ಯಶಸ್ವಿಯಾಗಿ ಪ್ರೋಗ್ರಾಂ ಅನ್ನು ಪೂರ್ತಿಗೊಳಿಸಿದ ನಂತರ ಉದ್ಯೋಗಾವಕಾಶಗಳು ಇತ್ಯಾದಿಗಳಂತಹ ಸ್ಪಷ್ಟವಾದ ರಿವಾರ್ಡುಗಳನ್ನು ಪರಿಗಣಿಸಿ. ನಿರಂತರ ಕಲಿಕೆಗಾಗಿ ನಿರಂತರ ಆಸಕ್ತಿ ಇದು ಇವುಗಳನ್ನು ಒಳಗೊಂಡಿರುತ್ತದೆ: ಆಸಕ್ತಿಯನ್ನು ಹುಟ್ಟಿಸುವುದು ಮತ್ತು ಆಸಕ್ತಿಯನ್ನು ಕಾಪಾಡಿಕೊಳ್ಳುವುದು. ಕಲಿಕೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸುವುದು ಮೊದಲಿಗೆ ಕುತೂಹಲ ಹಾಗೂ ಉತ್ಸಾಹವನ್ನುಂಟು ಮಾಡುವುದು ಅಗತ್ಯ. ಇದನ್ನು ಟ್ರೈನರ್ಸ್ ಇವುಗಳ ಮೂಲಕ ಮಾಡಬಹುದು: ನೈಜ ಜಗತ್ತಿನ ಸವಾಲುಗಳನ್ನು ಪ್ರಸ್ತುತಪಡಿಸುವುದು. ಟ್ರೈನಿಗಳು ತಾವು ಕಲಿಯುತ್ತಿರುವ ಕೌಶಲ್ಯಗಳನ್ನು ಬಳಸಿಕೊಂಡು ಪರಿಹರಿಸಬಹುದಾದ ಪ್ರಾಯೋಗಿಕ ಸಂಬಂಧಿತ ಸಮಸ್ಯೆಗಳನ್ನು ಪರಿಚಯಿಸುವುದು. ಸಂವಾದಾತ್ಮಕ ಕಲಿಕೆ ಕಲಿಕಾ ಪ್ರಕ್ರಿಯೆಯನ್ನು ಇಷ್ಟವಾಗುವಂತೆ ಮಾಡಲು ಮಲ್ಟಿಮೀಡಿಯಾ, ಗುಂಪು ಚರ್ಚೆ ಮತ್ತು ಪ್ರಾಯೋಗಿಕ ಚಟುವಟಿಕೆಗಳನ್ನು ಬಳಸಿ. ಕಥೆ ಹೇಳುವುದು ವೃತ್ತಿಪರ ಶಿಕ್ಷಣ ಎಂದರೆ ವೊಕೇಶನಲ್ ಎಜುಕೇಶನ್ ಮೂಲಕ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಂಡ ವ್ಯಕ್ತಿಗಳ ಯಶಸ್ಸಿನ ಕಥೆಗಳನ್ನು ಹಂಚಿಕೊಳ್ಳಿ. ಆಸಕ್ತಿಯನ್ನು ಕಾಪಾಡುವುದು ಪ್ರಾರಂಭಿಕ ಪ್ರೇರಣೆಯ ನಂತರ ಟ್ರೈನರ್ಗಳು ಟ್ರೈನಿಗಳನ್ನು ಈ ಮೂಲಕ ತೊಡಗಿಸಬೇಕು. ಸ್ಪರ್ಧೆಯನ್ನು ಪ್ರೋತ್ಸಾಹಿಸುವುದು ಆರೋಗ್ಯಕರ ಸ್ಪರ್ಧೆಯು ಟ್ರೈನಿಗಳಿಗೆ ಸ್ಫೂರ್ತಿ ನೀಡಿ ಉನ್ನತ ಮಟ್ಟ ತಲುಪುವಂತೆ ಮಾಡಬಹುದು.
ಇದು ಎಲ್ಲಿಯವರೆಗೆ ಕಲಿಯುವವರ ನಡುವೆ ಸಹಯೋಗ ಮತ್ತು ಬೆಂಬಲವನ್ನು ಬಾಧಿಸುವುದಿಲ್ಲವೋ ಅಲ್ಲಿಯವರೆಗೆ. ಶ್ರೇಷ್ಠತೆಯನ್ನು ಗೌರವಿಸುವುದು. ಸಾಧನೆಯ ಪ್ರಜ್ಞೆಯನ್ನು ಉಂಟುಮಾಡಲು ಅಸಾಧಾರಣ ಕೆಲಸವನ್ನು ಗುರುತಿಸಿ ಮತ್ತು ಪ್ರಶಂಸಿಸಿ. ಸಮಾನತೆ ಮತ್ತು ನ್ಯಾಯಸಮ್ಮತತೆ. ಅವರ ಹಿನ್ನೆಲೆ ಅಥವಾ ಪ್ರಾರಂಭದ ಕೌಶಲ್ಯದ ಮಟ್ಟ ಏನೇ ಆಗಿದ್ದರೂ ಎಲ್ಲಾ ಟ್ರೇನಿಗಳನ್ನು ಸಮಾನವಾಗಿ ಮತ್ತು ನ್ಯಾಯಯುತವಾಗಿ ಕಾಣುವುದು. ರಚನಾತ್ಮಕ ಪ್ರತಿಕ್ರಿಯೆ ಫೀಡ್ಬ್ಯಾಕ್. ಟ್ರೇನಿಗಳಿಗೆ ತಮ್ಮ ಕಲಿಕಾ ಪಯಣದಲ್ಲಿ ಮಾರ್ಗದರ್ಶನ ನೀಡಲು ನಿಯಮಿತ, ನಿರ್ದಿಷ್ಟ ಮತ್ತು ರಚನಾತ್ಮಕ ಪ್ರತಿಕ್ರಿಯೆಯನ್ನು ನೀಡಿ. ಸರಿಯಾದ ಕೆಲಸದ ಪರಿಸ್ಥಿತಿಗಳು. ಕಲಿಯುವ ಪರಿಸರವು ಆರಾಮದಾಯಕ, ಸುಸಜ್ಜಿತವಾಗಿದ್ದು ಮತ್ತು ಅನಗತ್ಯವಾಗಿ ಗಮನಭಂಗ ಮಾಡುವಂತಹವುಗಳಿಂದ ಮುಕ್ತವಾಗಿರುವುದನ್ನು ಖಚಿತಪಡಿಸಿ. ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಿಕೆ. ಕಲಿತಂತಹ ಕೌಶಲ್ಯಗಳನ್ನು ಬಳಸಿಕೊಳ್ಳಲು ಮತ್ತು ಸಕ್ರಿಯವಾಗಿ ಭಾಗವಹಿಸುವಿಕೆ ಅಗತ್ಯವಿರುವ ಅಸೈನ್ಮೆಂಟ್ಗಳನ್ನು ವಿನ್ಯಾಸ ಮಾಡಿ. ಇಡೀ ತರಗತಿಯನ್ನು ಪ್ರಾಯೋಗಿಕ ಅಭ್ಯಾಸಗಳು, ಗುಂಪು ಯೋಜನೆಗಳು ಅಂದರೆ ಗ್ರೂಪ್ ಪ್ರಾಜೆಕ್ಟ್ ಮತ್ತು ಚರ್ಚೆಗಳಲ್ಲಿ ತೊಡಗಿಸಿ. ಸಂಬಂಧಗಳನ್ನು ನಿರ್ಮಿಸುವುದು. ವಿಶ್ವಾಸ ಮತ್ತು ಸಂವಹನ. ಸುಲಭವಾಗಿ ನಿಮ್ಮನ್ನು ಸಂಪರ್ಕಿಸುವಂತೆ, ಸಹಾನುಭೂತಿಯಿಂದ ಮತ್ತು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಟ್ರೇನಿಗಳೊಂದಿಗೆ ಒಂದು ಬಲವಾದ ಬಾಂಧವ್ಯವನ್ನು ಸ್ಥಾಪಿಸಿ. ವ್ಯಕ್ತಿಗತಗೊಳಿಸಲಾದ ಕಲಿಕಾ ಮಾರ್ಗಗಳು. ವಿಭಿನ್ನ ಕಲಿಕಾ ಶೈಲಿಗಳನ್ನು ಗುರುತಿಸಿ. ಬೇರೆ ಬೇರೆ ಟ್ರೇನಿಗಳು ಬೇರೆ ಬೇರೆ ವಿಭಿನ್ನ ಕಲಿಕಾ ಆದ್ಯತೆಗಳನ್ನು ಹೊಂದಿರುತ್ತಾರೆ. ಇಂತಹ ವಿಭಿನ್ನತೆಗಳಿಗೆ ಸರಿಹೊಂದುವಂತೆ ನಿಮ್ಮ ಟೀಚಿಂಗ್ ವಿಧಾನಗಳನ್ನು ಅಳವಡಿಸಿ. ಉದಾಹರಣೆಗೆ, ವಿಷುಯಲ್, ಆಡಿಟರಿ ಅಥವಾ ಕೈನೆಸ್ಥೆಟಿಕ್ಸ್ ಕಲಿಕಾ ಶೈಲಿಗಳು. ಪ್ರಗತಿಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವುದು. ಪ್ರಗತಿಯನ್ನು ಟ್ರ್ಯಾಕ್ ಮಾಡುವುದು. ಟ್ರೇನಿಗಳ ಪ್ರಗತಿಯನ್ನು ನಿಯಮಿತವಾಗಿ ಮೌಲ್ಯಮಾಪನ ಮಾಡಿ ಮತ್ತು ಅವರೊಂದಿಗೆ ಸಂವಹಿಸಿ. ನಿರಂತರ ಸುಧಾರಣೆ. ಅಳವಡಿಸಿಕೊಳ್ಳಿ ಮತ್ತು ಅಪ್ಡೇಟ್ ಆಗಿರಿ. ಉದ್ಯಮದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಿಮಗೆ ತಿಳಿದಿರಲಿ ಮತ್ತು ಟ್ರೇನಿಂಗ್ ಪ್ರೋಗ್ರಾಂ ಅನ್ನು ಪ್ರಸ್ತುತ ಮತ್ತು ಪರಿಣಾಮಕಾರಿಯಾಗಿಡಲು ಅಗತ್ಯವಿರುವಂತೆ ಸರಿಹೊಂದಿಸಿ. ಕಲಿಕಾ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು. ಕಲಿಕಾ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುವ ಅಂಶಗಳೆಂದರೆ ಸಿದ್ಧವಾಗಿರುವುದು ಅಥವಾ ಸನ್ನದ್ಧರಾಗಿರುವುದು, ಆಸಕ್ತಿ, ಬುದ್ಧಿವಂತಿಕೆ, ಮೋಟಿವೇಶನ್, ವರ್ತನೆ, ಭಾವನೆಗಳು, ಹತಾಶೆ, ಯೋಗ್ಯತೆ ಅಂದರೆ ಆಪ್ಟಿಟ್ಯೂಡ್ ಮತ್ತು ವೈಯಕ್ತಿಕ ಭಿನ್ನತೆಗಳು. ಸಿದ್ಧವಾಗಿರುವುದು ಅಥವಾ ಸನ್ನದ್ಧರಾಗಿರುವುದು. ಸಾಮಗ್ರಿಗಳೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಕಲಿಯುವವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸಿದ್ಧರಾಗಿರಬೇಕು. ಅವರು ಸಿದ್ಧರಾಗಿದ್ದು ಕಲಿಯಲು ಉತ್ಸುಕರಾಗಿರುವಂತಹ ಒಂದು ಪರಿಸರವನ್ನು ಸೃಷ್ಟಿಸಬೇಕು. ಉತ್ತಮ ಏಕಾಗ್ರತೆಗಾಗಿ ಭೌತಿಕ ಕಲಿಕಾ ಪರಿಸರವು ಅನುಕೂಲಕರ ಮತ್ತು ಆರಾಮದಾಯಕವಾಗಿರುವುದನ್ನು ಖಚಿತಪಡಿಸಿ. ಬೆಳಕು, ಲೈಟಿಂಗ್, ಆಸನ ವ್ಯವಸ್ಥೆ ಮತ್ತು ಗಮನ ಹರಿಸುವಿಕೆ ಹಾಗೂ ಸಿದ್ಧತೆಯನ್ನು ಉತ್ತೇಜಿಸುವಂತಹ ಸ್ಥಳವನ್ನು ಸೃಷ್ಟಿಸಲು ತಾಪಮಾನ ಇವುಗಳ ಬಗ್ಗೆ ಗಮನಹರಿಸಿ. ಕಲಿಯುವವರಲ್ಲಿ ಸ್ನೇಹಪರತೆಯ ಭಾವನೆಯನ್ನು ಮೂಡಿಸಲು ಐಸ್ ಬ್ರೇಕರ್ಸ್ ಮತ್ತು ಟೀಮ್ ಬಿಲ್ಡಿಂಗ್ ಅಂತಹ ಚಟುವಟಿಕೆಗಳನ್ನು ಬಳಸಿ. ಆಸಕ್ತಿ. ಕಲಿಯುವವರು ನಿಜವಾಗಿಯೂ ಕಲಿಯುವ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿದ್ದರೆ ಅದರಲ್ಲಿ ತೊಡಗಿಸಿಕೊಂಡು ಮಾಹಿತಿಯನ್ನು ಪಡೆಯುವ ಸಾಧ್ಯತೆಯಿದೆ. ಇನ್ಸ್ಟ್ರಕ್ಟರ್ಸ್ ಅವರ ಪಾಠಗಳನ್ನು ಹೆಚ್ಚು ಆಕರ್ಷಕ ಮತ್ತು ಪ್ರಸ್ತುತವಾಗಿರುವಂತೆ ಮಾಡಲು ಶ್ರಮವಹಿಸಬೇಕು. ಬುದ್ಧಿವಂತಿಕೆ. ಪ್ರತಿಯೊಬ್ಬ ಲರ್ನರ್ ಅರ್ಥಮಾಡಿಕೊಳ್ಳುವುದು ಮತ್ತು ಸಮಸ್ಯೆ ಬಗೆಹರಿಸುವುದರಲ್ಲಿ ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಈ ವೈಯಕ್ತಿಕ ಭಿನ್ನತೆಗಳನ್ನು ಗುರುತಿಸುವುದರಿಂದ ಇನ್ಸ್ಟ್ರಕ್ಟರ್ಸ್ ತಮ್ಮ ಬೋಧನಾ ವಿಧಾನಗಳನ್ನು ವಿನ್ಯಾಸಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ. ಮೋಟಿವೇಶನ್. ಮೋಟಿವೇಶನ್ ಎಂಬುದು ಕಲಿಯುವವರ ಆಸಕ್ತಿಯನ್ನು ಉಳಿಸಿಕೊಳ್ಳುವ ಪ್ರೇರಕ ಶಕ್ತಿ ಎಂದು ಹೇಳಬಹುದು.
ಕಲಿಯುವವರು ಕ್ರಿಯೆಗಳು ಮತ್ತು ಸಾಧನೆಗಳ ನಡುವೆ ಸ್ಪಷ್ಟವಾದ ಸಂಪರ್ಕವನ್ನು ಅರ್ಥಮಾಡಿಕೊಂಡಾಗ ಅವರಿಗೆ ಕಲಿಯಲು ಹೆಚ್ಚು ಪ್ರೇರಣೆ ದೊರೆಯುತ್ತದೆ. ಸಾಧನೆಗಾಗಿ ಅರ್ಥಗರ್ಭಿತವಾದ ಇನ್ಸೆಂಟಿವ್ಸ್ ಅನ್ನು ನೀಡುವುದು. ಇನ್ಸೆಂಟಿವ್ಸ್ ಎಂದರೆ ಸ್ಪಷ್ಟ ಮನ್ನಣೆಗಳಿಗೆ ಪ್ರಮಾಣಪತ್ರಗಳು ಮತ್ತು ಬ್ಯಾಡ್ಜುಗಳು ಆಗಿರುತ್ತವೆ. ಇದು ಪರಿಶ್ರಮ ಮತ್ತು ಸಕಾರಾತ್ಮಕ ಫಲಿತಾಂಶಗಳ ನಡುವೆ ಒಂದು ಕೊಂಡಿಯನ್ನು ಬಲಪಡಿಸುವುದು ಆಗಿರುತ್ತದೆ. ಮನೋಭಾವ. ಕಲಿಯುವವರ ಮನೋಭಾವಗಳು ಅವರ ವೈಯಕ್ತಿಕ ನಂಬಿಕೆಗಳು ಮತ್ತು ಅನುಭವಗಳಿಂದ ರೂಪಿಸಲ್ಪಟ್ಟಿರುತ್ತವೆ. ಇವು ಅವರ ಕಲಿಕಾ ಅನುಭವದ ಮೇಲೆ ಪರಿಣಾಮ ಬೀರಬಹುದು. ಇನ್ಸ್ಟ್ರಕ್ಟರ್ಸ್ ಈ ಮನೋಭಾವಗಳನ್ನು ಗಮನದಲ್ಲಿಟ್ಟುಕೊಂಡು ಸಕಾರಾತ್ಮಕವಾದವುಗಳನ್ನು ಬೆಳೆಸಲು ಶ್ರಮವಹಿಸಬೇಕು. ಭಾವನೆಗಳು. ಭಾವ ಮತ್ತು ಭಾವನೆಗಳು ಕಲಿಕಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವಂತಹ ಅತ್ಯಂತ ಪ್ರಬಲ ಶಕ್ತಿಗಳು. ಒಂದು ಸಕಾರಾತ್ಮಕ ಮತ್ತು ಭಾವನಾತ್ಮಕ ಬೆಂಬಲಿತ ಕಲಿಕಾ ಪರಿಸರವನ್ನು ಸೃಷ್ಟಿಸುವುದರಿಂದ ಹೆಚ್ಚು ಪರಿಣಾಮಕಾರಿ ಕಲಿಕಾ ಅನುಭವವನ್ನು ಬೆಳೆಸಬಹುದು. ಹತಾಶೆ. ಕಲಿಯುವವರು ಸವಾಲುಗಳನ್ನು ಎದುರಿಸಿದಾಗ ಹತಾಶೆ ಎಂಬುದು ಕಲಿಕಾ ಪ್ರಕ್ರಿಯೆಯ ಸ್ವಾಭಾವಿಕ ಭಾಗವಾಗಿರುತ್ತದೆ. ಇನ್ಸ್ಟ್ರಕ್ಟರ್ಸ್ ಹತಾಶೆಯನ್ನು ಹೇಗೆ ರಚನಾತ್ಮಕವಾಗಿ ನಿರ್ವಹಿಸಬೇಕು ಎಂಬುದನ್ನು ಕಲಿಯುವವರಿಗೆ ಕಲಿಸಬೇಕು. ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಾಣ ಮಾಡಲು ಮತ್ತು ಸಮಸ್ಯೆ ಬಗೆಹರಿಸುವ ಕೌಶಲ್ಯಗಳನ್ನು ಬೆಳೆಸುವಲ್ಲಿ ಸಹಾಯ ಮಾಡಬೇಕು. ಯೋಗ್ಯತೆ ಅಥವಾ ಆಪ್ಟಿಟ್ಯೂಡ್. ಯೋಗ್ಯತೆ ಎಂಬುದು ಒಂದು ನಿರ್ದಿಷ್ಟ ವಿಷಯಕ್ಕೆ ಅಥವಾ ಕೌಶಲ್ಯಕ್ಕೆ ಕಲಿಯುವವರಿಗಿರುವ ಸ್ವಾಭಾವಿಕ ಸಾಮರ್ಥ್ಯ ಎಂದು ಹೇಳಬಹುದು. ಇನ್ಸ್ಟ್ರಕ್ಟರ್ಸ್ ಯೋಗ್ಯತೆಗಳು ಇರುವ ಕಡೆ ಅವುಗಳನ್ನು ಗುರುತಿಸಿ ಪೋಷಿಸಬೇಕು. ವೈಯಕ್ತಿಕ ಭಿನ್ನತೆಗಳು. ಪ್ರತಿಯೊಬ್ಬ ಲರ್ನರ್ ಕೂಡ ವಿಶಿಷ್ಟ ಮತ್ತು ವಿಭಿನ್ನ ಕಲಿಕಾ ತಂತ್ರಗಳನ್ನು ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುತ್ತಾರೆ. ಪರಿಣಾಮಕಾರಿ ಟೀಚಿಂಗ್ಗೆ ಈ ಭಿನ್ನತೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡುವುದು ನಿರ್ಣಾಯಕವಾಗಿದೆ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು: ಕಲಿಕೆಯನ್ನು ವ್ಯಾಖ್ಯಾನಿಸಿ, ಕಲಿಕೆಯ ಮೂಲಭೂತ ತತ್ವಗಳನ್ನು ವರ್ಗೀಕರಿಸಿ, ತರಬೇತಿ ಪಡೆಯುವವರನ್ನು ಹೇಗೆ ಪ್ರೇರೇಪಿಸುವುದು ಎಂಬುದನ್ನು ವಿವರಿಸಿ, ಕಲಿಕೆಯ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.